ಹಲೋ ಫ್ರೆಂಡ್ಸ್, YB ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೆಕ್ಸ್ಟ್ ಮಂತಲ್ಲಿ ಲಾಂಚ್ ಆಗೋದಕ್ಕೆ ರೆಡಿ ಆಗುತ್ತಿರುವಂಥ ಎರಡು ಬೆಸ್ಟ್ ಫೋನ್ಗಳ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅಂದರೆ ಈ ಮಂತ್ ಎಂಡಲ್ಲಿ ಅಥವಾ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಲಾಂಚ್ ಆಗಬಹುದು ಅಂತ ಅಂದುಕೊಳ್ಳಲಾಗಿದೆ. ಹಾಗಾದರೆ ಈ ಫೋನ್ಗಳು ಹೊಂದಿರುವಂಥ ವಿಶೇಷತೆ ಏನು ಎಂಬುದನ್ನು ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಅಂದರೆ ಈ ಫೋನ್ಗಳು ಹೊಂದಿರುವಂಥ ಬ್ಯಾಟ್ರಿ ಯಾವ ತರ ಇರಬಹುದು, ಚಾರ್ಜರ್, ಡಿಸ್ಪ್ಲೇ, ಕ್ಯಾಮರಾವನ್ನ ಯಾವ ರೇಂಜ್ ಅಲ್ಲಿ ಕೊಟ್ಟಿರುವಂತದ್ದು ಎಂಬುದನ್ನ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಹೊಸ ಫೋನ್ಗಳ ಅಪ್ಡೇಟ್ಸ್ ಅನ್ನ ನೀವು ಪಡ್ಕೊಳ್ಬಹುದು. ಮತ್ತು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮಲ್ಲಿ ಏನಾದರೂ ಈ ಫೋನ್ಗಳ ಬಗ್ಗೆ ಕ್ವಶನ್ ಇದ್ರೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಬರೆಯಿರಿ. ಅವಕ್ಕೆ ಉತ್ತರವನ್ನ ಖಂಡಿತವಾಗಿ ನಾನು ಕೊಡ್ತೀನಿ. ಟೆಕ್ನೋ ಪೋವಾ 7 Pro ಇದು 6.78 ಇಂಚಸ್ ಫುಲ್ HD ಪ್ಲಸ್ ಅಮೋಲೆಡ್ ಡಿಸ್ಪ್ಲೇ ಅನ್ನ ಇದಕ್ಕೆ ಕೊಟ್ಟಿರುವಂತದ್ದು. ಇದು ಒಳ್ಳೆಯ ರೀತಿಯಾದ ಒಂದು ಡಿಸ್ಪ್ಲೇ ಅಂತ ಹೇಳ್ಬಹುದು. ಇದು ಅಮೋಲೆಡ್ ಡಿಸ್ಪ್ಲೇ ಆಗಿರುವುದರಿಂದ ಇಲ್ಲಿ ಪಿಕ್ಚರ್ ಕ್ವಾಲಿಟಿ ಮತ್ತು ವಿಡಿಯೋ ಕ್ವಾಲಿಟಿ ಸಖತ್ತಾಗಿ ಇಲ್ಲಿ ಬರುವಂತದ್ದು. ಇದಕ್ಕೆ 144 Hz ರಿಫ್ರೆಶ್ ರೇಟ್ ಅನ್ನ ಕೊಟ್ಟಿರುವಂತದ್ದು. ಬ್ರೈಟ್ನೆಸ್ ತುಂಬಾ ಚೆನ್ನಾಗಿ ಬರುವಂತದ್ದು. ಇದಕ್ಕೆ ಮೀಡಿಯಾಟೆಕ್ ಡಿಮೆನ್ಸಿಟಿ 7300 ಅಲ್ಟಿಮೇಟ್ ಪವರ್ಫುಲ್ ಪ್ರೊಸೆಸರ್ ಅನ್ನ ಕೊಟ್ಟಿರುವಂತದ್ದು. ಇದು ಎಂತದೇ ಗೇಮ್ ಅನ್ನ ನೀವು ಈಜಿಯಾಗಿ ಇಲ್ಲಿ ಆಡಬಹುದು. ಯಾವುದೇ ರೀತಿಯಾದ ಒಂದು ಸ್ಟಕ್ ಆಗುವಂತ ಸಮಸ್ಯೆಯಿಂದ ನೀವು ಬಳಲುವಂತದ್ದಲ್ಲ ಅಂತ ಹೇಳ್ಬಹುದು. ಇಲ್ಲಿ ಡೈಲಿ ಅಪ್ಡೇಟ್ಸ್ ಗಳನ್ನ ಈಜಿಯಾಗಿ ಮತ್ತು ಸ್ಮೂತ್ ಆಗಿ ನೀವು ಆಡ್ಕೋಬಹುದು. ಇದು Android 15 ನಲ್ಲಿ ರನ್ ಆಗುವಂತದ್ದು. ಇದರ ಕ್ಯಾಮರಾ ಬಗ್ಗೆ ನೋಡ್ಬೇಕಂದ್ರೆ ಇದಕ್ಕೆ ಡ್ಯುಯಲ್ ಕ್ಯಾಮರಾವನ್ನ ಕೊಟ್ಟಿರುವಂತದ್ದು. 64 MP ಪ್ಲಸ್ 8 MP ಮೇನ್ ಕ್ಯಾಮರಾವನ್ನ ಇದಕ್ಕೆ ಕೊಟ್ಟಿರುವಂತದ್ದು. ಇದು ಒಳ್ಳೆಯ ರೀತಿಯಾದ ಒಂದು ಕ್ಯಾಮ್ರಾ ಸಿಸ್ಟಮ್ ಅಂತ ಹೇಳ್ಬಹುದು. ಇದು ವಿಡಿಯೋವನ್ನ 4K ನಲ್ಲಿ ನೀವು ರೆಕಾರ್ಡ್ ಮಾಡ್ಕೋಬಹುದು ಮತ್ತು ಪಿಕ್ಚರ್ ಸಹಿತ ಒಳ್ಳೆ ಕ್ವಾಲಿಟಿಯಲ್ಲಿ ನೀವು ತೆಗೆಯಬಹುದು. ಇದಕ್ಕೆ 13 MP ಫ್ರಂಟ್ ಕ್ಯಾಮರಾವನ್ನ ಸಹಿತ ಕೊಟ್ಟಿರುವಂತದ್ದು. ಇಲ್ಲಿ ಸೆಲ್ಫಿ ತುಂಬಾ ಚೆನ್ನಾಗಿ ನೀವು ಮಾಡ್ಕೊಳ್ಬಹುದು. ಇದಕ್ಕೆ 8GB RAM ಮತ್ತು 128GB ಸ್ಟೋರೇಜ್ ಅನ್ನ ಕೊಟ್ಟಿರುವಂತದ್ದು. ಇದರಲ್ಲಿ ಮೆಮರಿಯನ್ನ ನೀವು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಂದ್ರೆ ಇಲ್ಲಿ ಅದು ಸಾಧ್ಯ ಇಲ್ಲ ಅಂತ ಹೇಳಬಹುದು. ಇಲ್ಲಿ ಆ ಅವಕಾಶವನ್ನ ಕೊಡಲಾಗಿಲ್ಲ. ಇನ್ನು ಇದರ ಬ್ಯಾಟರಿ ಬಗ್ಗೆ ನೋಡ್ಬೇಕಂದ್ರೆ 6000 mAh ಬ್ಯಾಟರಿಯನ್ನ ಕೊಟ್ಟಿರುವಂತದ್ದು. ಇದು ದೊಡ್ಡ ಬ್ಯಾಟರಿ ಅಂತ ಹೇಳಬಹುದು. ಇದು ಒಂದು ದಿನ ನಿಮಗೆ ಯಾವುದೇ ಸಮಸ್ಯೆ ಆಗದಂತೆ ಬ್ಯಾಟರಿ ಬ್ಯಾಕಪ್ ಅನ್ನ ಕೊಡುವಂತದ್ದು. ಇದಕ್ಕೆ ಸಪೋರ್ಟಿವ್ ಆಗಿ 45 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಕೊಟ್ಟಿರುವಂತದ್ದು. ಇದು ಬೇಗನೆ ನಿಮ್ಮ ಮೊಬೈಲ್ ಅನ್ನ ಚಾರ್ಜ್ ಮಾಡಿ ಕೊಡುವಂತದ್ದು. ಇನ್ನು ಇದರ ಪ್ರೈಸ್ ಬಗ್ಗೆ ನೋಡ್ಬೇಕಂದ್ರೆ ಇದರ ಎಕ್ಸ್ಪೆಕ್ಟೆಡ್ ಪ್ರೈಸ್ ಅಂದ್ರೆ 17,999 ಆಗಿರುವಂತದ್ದು. ಈ ಪ್ರೈಸ್ ಕೂಡ ಲಾಂಚ್ ಆಗುವಂತ ಒಂದು ಸಮಯದಲ್ಲಿ ಹೆಚ್ಚು ಆಗಬಹುದು ಅಥವಾ ಕಮ್ಮಿ ಸಹಿತ ಆಗಬಹುದು. ಕೊಳ್ಳುವಂತ ಒಂದು ಸಮಯದಲ್ಲಿ ಇದರ ಬಗ್ಗೆ ವಿಚಾರ ಮಾಡುವುದು ಒಳ್ಳೆಯದು. ಟೆಕ್ನೋ ಪೋವಾ 7 ಇದಕ್ಕೆ ಮೀಡಿಯಾಟೆಕ್ ಡಿಮೆನ್ಸಿಟಿ 7300 ಅಲ್ಟಿಮೇಟ್ ಪ್ರೊಸೆಸರ್ ಅನ್ನ ಕೊಟ್ಟಿರುವಂತದ್ದು. ಮೊದಲೇ ಹೇಳಿದಂತೆ ಪವರ್ಫುಲ್ ಆದ ಒಂದು ಪ್ರೊಸೆಸರ್ ಅಂತ ಹೇಳ್ಬಹುದು. ಇಲ್ಲಿ ಕೂಡ ನೀವು ಹೈ ಲೆವೆಲ್ ಗೇಮ್ ಅನ್ನ ಸ್ಮೂತ್ ಆಗಿ ನೀವು ಆಡಬಹುದು. ಯಾವುದೇ ಒಂದು ತೊಂದರೆ ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಹುದು. ಡೈಲಿ ಅಪ್ಡೇಟ್ಸ್ ಗಳನ್ನ ಈಸಿಯಾಗಿ ಇಲ್ಲಿ ಮಾಡ್ಕೋಬಹುದು. ಇದಕ್ಕೆ 6.78 ಇಂಚಸ್ ಫುಲ್ HD ಪ್ಲಸ್ ಅಮೋಲೆಡ್ ಡಿಸ್ಪ್ಲೇ ಅನ್ನ ಕೊಟ್ಟಿರುವಂತದ್ದು. ಇಲ್ಲಿ ಪಿಕ್ಚರ್ ಕ್ವಾಲಿಟಿ ಮತ್ತು ವಿಡಿಯೋ ಕ್ವಾಲಿಟಿ ಚೆನ್ನಾಗಿ ಬರುವಂತದ್ದು. 144 Hz ರಿಫ್ರೆಶ್ ರೇಟ್ ಅನ್ನ ಇದಕ್ಕೆ ಕೊಟ್ಟಿರುವಂತದ್ದು. ಇದು Android 15 ನಲ್ಲಿ ರನ್ ಆಗುವಂತದ್ದು. ಇದಕ್ಕೂ ಕೂಡ 6000 mAh ಬ್ಯಾಟರಿಯನ್ನ ಕೊಟ್ಟಿರುವಂತದ್ದು. ಬ್ಯಾಟರಿ ವಿಷಯವಾಗಿ ಯಾವುದೇ ಇಶ್ಯೂ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬಹುದು. ಇದಕ್ಕೆ ಸಪೋರ್ಟಿವ್ ಆಗಿ 45 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಕೊಟ್ಟಿರುವಂತದ್ದು. ಬೇಗನೆ ನಿಮ್ಮ ಮೊಬೈಲ್ ಅನ್ನ ಚಾರ್ಜ್ ಮಾಡಿ ಕೊಡುವಂತದ್ದು. ಇದಕ್ಕೆ
6GB ರ್ಯಾಮ್ ಮತ್ತು 128GB ಸ್ಟೋರೇಜ್ ಅನ್ನ ಕೊಟ್ಟಿರುವಂತದ್ದು. ಇಲ್ಲಿ ಕೂಡ ನೀವು ಮೆಮರಿಯನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಂದ್ರೆ ಇಲ್ಲಿ ಕೂಡ ಸಾಧ್ಯ ಇಲ್ಲ ಅಂತ ಹೇಳಬಹುದು. ಇನ್ನು ಇದಕ್ಕೆ 50MP ಮೇನ್ ಕ್ಯಾಮೆರಾವನ್ನ ಕೊಟ್ಟಿರುವಂತದ್ದು. ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಳ್ಬಹುದು ಮತ್ತು ಪಿಕ್ಚರ್ ಸಹಿತ ಚೆನ್ನಾಗಿ ನೀವು ತೆಗೆಯಬಹುದು. ಮತ್ತು ಇದಕ್ಕೆ 13MP ಫ್ರಂಟ್ ಕ್ಯಾಮೆರಾವನ್ನ ಸಹಿತ ಇಲ್ಲಿ ಕೊಟ್ಟಿರುವಂತದ್ದು. ಸೆಲ್ಫಿಯನ್ನ ನೀವು ಚೆನ್ನಾಗಿ ಇಲ್ಲಿ ತೆಗೆಯಬಹುದು. ಇನ್ನು ಇದರ ಪ್ರೈಸ್ ಬಗ್ಗೆ ನೋಡ್ಬೇಕಂದ್ರೆ ಎಕ್ಸ್ಪೆಕ್ಟೆಡ್ ಪ್ರೈಸ್ ಅಂದ್ರೆ 14,999 ಆಗಿರುವಂತದ್ದು. ಈ ಪ್ರೈಸ್ ಕೂಡ ಲಾಂಚ್ ಆಗುವಂತ ಒಂದು ಸಮಯದಲ್ಲಿ ಹೆಚ್ಚು ಆಗಬಹುದು ಅಥವಾ ಕಮ್ಮಿ ಸಹಿತ ಆಗಬಹುದು. ಯಾವುದಕ್ಕೂ ವಿಚಾರ ಮಾಡಿಕೊಳ್ಳುವುದು ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.